ಏನೋ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಕನ್ನಡದಾಗೂ ಹೇಳ್ತಾರೆ. ಹುಣಸಿ ಗಿಡ ಮುಪ್ಪಾಕೋತ ಹೋದಂಗೆ ಹುಣಸಿಕಾಯಿಯ ಹುಳಿ ಹೆಚ್ಚಾಕೋತ ಹೋಗ್ತದೆ. ಗಿಡ ಮುಪ್ಪಾಗ್ತದೆ, ಹುಣಸೆಕಾಯಿಯ ಇದು ಹೆಚ್ಚಾಗ್ತದೆ, ಹುಣಸೆ ಹುಳಿ ಹೆಚ್ಚಾಗ್ತದೆ. ಹಂಗೆ ವಯಸ್ಸು ಹೆಚ್ಚಾದಂಗೆ ನಮಗದು ಆಸೆ ಅದು ಹೆಚ್ಚಾಕೋತ ಮಜಾ ಅದ. ಎಷ್ಟು ಮಜಾ ಅದ. ಹಾಗೆ ಇರುವಂಥ ಆಸೆಯನ್ನು ನಾವು ಸ್ವಲ್ಪ ನಿಗ್ರಹಿಸಬೇಕು, ಅದನ್ನು ತೆಗೆದು ಹಾಕಬೇಕಾಗ್ತದೆ, ಅದನ್ನು ತಿಳ್ಕೋಬೇಕು. ಅದಕ್ಕೇನು ಕಾರಣ, ಆಸೆ ಯಾಕೆ ಉಂಟಾಗ್ತವ, ಮತ್ತು ಆಸೆ ಅವು ತೃಪ್ತಿಪಡಿಸೋದು ಸಾಧ್ಯವೇ? ಸುಮ್ಮನೆ ಈಗ ತಿಳ್ಕೊಳ್ಳೋದು. ಅದು ಬಹಳ ಆಶ್ಚರ್ಯದ. ಅದು ಆಸೆ ಒಮ್ಮೆ ಮೈ ಉಂಡಿತು ಅಂದರೆ ಅದನ್ನು ತೆಗೆದು ಹಾಕೋದು ಬಹಳ 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 ಕಷ್ಟ ಆಗ್ತದೆ. ಅದು ಹೆಂಗೊಬ್ಬ ದಾರಿಯಿಂದ ಹೊರಟಿದ್ದ ಬಹಳ ದೊಡ್ಡ ಸಿರಿವಂತ ಕುದುರೆ ಮೇಲೆ ಕೂತಾನ. ಮಸ್ತ್ 7 ಗೇಣಿನ ಕುದುರೆ, ಎಲ್ಲ ತಡಿಪಡಿ ಶಿಸ್ತು ಹಾಕ್ಯಾನ. ಲಕ್ಷಾಧೀಶ ಅವಾಗಿನ ಕಾಲಕ್ಕೆ ಹೊರಟಾನ. ದಾರಿಯೊಳಗೆ ಅದು ಬಿಸಿಲುಗಾಲ, ದಾರಿಯೊಳಗೆ ನೀರಡಿಕೆ ಆಯ್ತು. ಆ ದಾರಿಯ ಮಗ್ಲ ಒಂದು ದೊಡ್ಡದೊಂದು ಬಹಳ ಎತ್ತರವಾದಂಥ ಒಂದು ತೆಂಗಿನ ಮರ. ಅದರಾಗ ಒಳ್ಳೆ ತೆಂಗುಗಳು ಹತ್ಯಾವ. ಅದರ ಕೆಳಗೆ ಒಬ್ಬ ಹುಡುಗ ಕೂತಾನ. ಸಣ್ಣ ಹುಡುಗ. ತಾಯಿ ಅವನನ್ನು ಅಲ್ಲಿ ಕೂಡ್ಸಾಳೆ. ತಾಯಿ ಬಡವಳು, ಮಗನಲ್ಲಿ ಕೂಡ್ಸಾಳೆ. ಆಕೆಗೆ ಆಸ್ತಿ ಏನಿಲ್ಲ, 4 ಗಿಡ ತೆಂಗಿನ ಗಿಡ, ಅದನ್ನು ಹರಿದು ಅದನ್ನು ಮಾರಾಟ ಮಾಡೋದು, ಅದರ ಮ್ಯಾಗ ಜೀವನ ಸಾಗಿಸ್ತಿದ್ಲು ಆ ತಾಯಿ. ಈ ಹುಡುಗ ಅಲ್ಲಿ ಕೆಳಗೆ ಕೂತಿದ್ದ. ಸಣ್ಣ ಹುಡುಗ, 7-8 ವರ್ಷದ ಹುಡುಗ. ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಸುಮ್ಮನೆ ನೋಡಂಗಿದೆ. ಇವು ಸಾಂಕೇತಿಕ ಸುಂದರ ಘಟನೆಗಳು, ಇವೆಲ್ಲ ಜೀವನದಾಗ ನಡೆಯುವಂಥ ಘಟನೆಗಳು. ಅವ ಕುದುರೆ ಇಳ್ದ. ಇವ ಒಂದು 4-8 ತೆಗೆದು ಇಟ್ಕೊಂಡಿದ್ದ. ಯಾರು? ಬಾಲಕ. ಅವೆಲ್ಲ ಕಾಯಿ ತೆಗೆದು ಹೀಗೆ ಇಟ್ಟಿದ್ದ. ಚಲೋ ದೊಡ್ಡ ಕಾಯಿಗಳನ್ನೇ ತೆಗೆದಿಟ್ಟಿದ್ದ. ಅವ ಶ್ರೀಮಂತ ಕೇಳ್ದ, ಎಷ್ಟಕ್ಕೆ ಕೊಡ್ತೀಯ ಅಂತ. ಅವ ಹುಡುಗ ಹೇಳ್ದ, ಶಹರದಾಗ ಎಷ್ಟು ಕೊಡ್ತಾರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕೊಡ್ರಿ ಅಂದ. ಎಷ್ಟು ಕೊಡ್ತಾರೆ ಶಹರದಾಗ ಗೊತ್ತೇನು ನಿನಗೆ ಅಂದಿವ. ಹುಡುಗನಿಗೆ ಗೊತ್ತಿರಲಿಲ್ಲ. ಅವಾಗ ಹುಡುಗ ಹೇಳ್ದ, ಇಲ್ಲ ನಿಮಗೆ ಗೊತ್ತದ, ನೀವು ಒಳ್ಳೆಯವರು, ಪ್ರಾಮಾಣಿಕರು, ನೀವು ಸರಿಯಾಗಿ ಹೇಳ್ತೀರಿ, ಅದಕ್ಕಿಂತ 4 ದುಡ್ಡು ಕಡಿಮೆನೇ ಕೊಡ್ತೀನಿ ಅಂದ. ಅಲ್ಲಿ ₹1 4 ಕೊಡ್ತಾರ ಅಂದ. ಹೆಂಗದ ಲಕ್ಷಾಧೀಶ ಬರೇ ಒಂದು 4 ದುಡ್ಡು ಉಳಿಸೋದಕ್ಕೆ ಸತ್ಯವನ್ನೇ ಬಲಿ ಕೊಟ್ಟಷ್ಟೇ. ಹೆಂಗೆ ವಿಚಾರ ಮಾಡ್ತಾನ. ಸುಳ್ಳು ಹೇಳ್ದ ಪಾಪ ಹುಡುಗ, ಸಣ್ಣ ಹುಡುಗ. ಅವನಿಗೂ ಸಂಶಯ ಬಂತು. ಅವನು ಮಾರಾಟ ಮಸ್ತ್ ಮಾಡಿದ್ದ, ದಿನ ಮಾಡ್ತಿದ್ದ. ಅವ ಅಂದ, ಏನು ನೀವು ಶ್ರೀಮಂತರು ಕಾಣ್ತೀರಿ, ದೊಡ್ಡ ಇದ್ರ ಮೇಲೆ ಬಂದಿರಿ, ಏನು ಒಂದು 4 ದಿವಸ 4 ರೂಪಾಯಿ ಹೆಚ್ಚೇನೋ ಕಡಿಮೆನೋ ತಗೊಳ್ಳಿ ಅಂದ. ₹1 2 ತಗೊಳ್ಳಿ ಅಂದ. ಅವ ಅಂದ ಶ್ರೀಮಂತ, ಅಲ್ಲೋ ಇಲ್ಯಾರು ಬಂದು ತಗೋತಾರೆ ನಿನಗೆ, ನೀ ಇನ್ನಷ್ಟು ಕಡಿಮೆ ಹಾಕಿ ಕೊಡಬಾರ್ದು ಅಂದ. ಎಷ್ಟಕ್ಕೆ ಕೊಡಲಿ ಅಂದ. ಇನ್ನೊಂದೆಷ್ಟು ಕಡಿಮೆ ಮಾಡು ಅನ್ಕೋತ ಹೋದ. ಅವಾಗ ಹುಡುಗ ಹೇಳ್ದ, ಮತ್ತು ಇಷ್ಟು ಬೇಡೋದ ಇದ್ರೆ ನೀವೇ ತೊಗೊಂಬಿಡ್ರಿ, ಒಂದು ದುಡ್ಡು ಬೇಡ ಅಂದ. ಏರೋದು ಹರಿಯೋದು ನೀವು ಬೇಕಾದಷ್ಟು ತಗೋರಿ ಅಂದ. ಮನಸ್ಸು ಹೆಂಗೆ ದುಡ್ಯಾಕೆ ಶುರು ಮಾಡ್ತು. ಹುಡುಗನಿಗೆ ಸಿಟ್ಟು ಬಂದು, ಏನದು, ನಾನು ಅದು ಏರಿ ಇಳಿಸಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ, ಇಷ್ಟು ಹಣ ಕೊಡೋಕ್ಕಾಗೋದಿಲ್ಲ ನಿಮಗೆ, ನೀವು ಬೇಕಾದ್ರೆ ಏರಿ ತಗೋರಿ ಅಂದ. ಅವಾಗ ಇಷ್ಟು ಆನಂದ ಆಯಿತು, ಪುಕ್ಕಟ್ ಸಿಗ್ತಾವಲ್ಲ ಅಂತ.
ನಮ್ಮದು ಪರಿಸ್ಥಿತಿ ಹಂಗದ. ಅದನ್ನ ಎಲ್ಲ ಸಾಮಾನು ಕೆಳಗಿಟ್ಟ ಏರಕ್ಕೆ ಶುರು ಮಾಡ್ದ. ಎಂದೂ ಏರ್ದವಲ್ಲ. ಯಾವ್ದು ಏರ್ಸಾಕತ್ಯದ? ಯಾರಲ್ಲ, ತೆಂಗಲ್ಲ, ಹುಡುಗಲ್ಲ, ನೀರಡಿಕೆಲ್ಲ. ಯಾವ್ದು ಏರಿಸ್ತದ? ಆಶಾ ಏರ್ಸಕತ್ಯದ. ಏನು ಮಾಡ್ತದೆ ಯಾರಿಗೊತ್ತು? ಇಂಥ ಲಕ್ಷಾಧೀಶನ್ನ ಗಿಡ ಏರ್ಸಕಚ್ಚದ. ಯಾವುದು? ಆಶಾ. ಯಾರೇ ಹೇಳಿದ್ರೆ ಏರ್ತದ್ದನು? ಒಳಗಿಂದದು. ಮತ್ತು ಎಷ್ಟಕ್ಕಾಗಿ? ಲಕ್ಷಗಟ್ಟಲೆ ಅಲ್ಲ, 1000 ಅಲ್ಲ, 100 ಅಲ್ಲ, 10 ಪೈಸ್. ನಾಲ್ಕಣೆ. ಸುಮ್ಮನೆ ಆ ಹುಡುಗನ ಭಾಷೆಯೊಳಗೆ ನಾಲ್ಕಣೆ. ಅಷ್ಟಕ್ಕಾಗಿ ಏರಾಕ್ ಶುರು ಮಾಡಿದ್ದ. 4 ಆಶೆನೇ ಹಿಂಗೆ ಏರಿಸ್ತದಂದ್ರೆ ಹೇಳಿ, ಸುಮ್ಮನೆ ಲೆಕ್ಕ ಮಾಡೋದು, ಮಲ್ಟಿಪ್ಲಿಕೇಶನ್. 4 ಒಂದು ಗಿಡ ಏರಿಸ್ತದ ಒಬ್ಬ ಲಕ್ಷಾಧೀಶನ್ನ. ರೂಪಾಯಿಗೆ ಎಷ್ಟು ಏರಿಸ್ತಿರ್ಬೇಕು? 100ಕ್ಕೆ ಎಷ್ಟು ಏರಿಸ್ತಿರ್ಬೇಕು? ಲಕ್ಷಕ್ಕೆ ಎಷ್ಟು ಏರಿಸ್ತಿರ್ಬೇಕು? ಹೆಂಗೆ ಏರ್ತಾನ ಮನುಷ್ಯ? ಎಂದೂ ಏರ್ಲಾರ್ದವ ಏರಕ್ಕೆ ಶುರು ಮಾಡ್ದ. ಏನು ಶಕ್ತಿ ಬಂತು, ಏನು ಕಲಾ ಬಂತು? ಸರ ಏರ್ದ ಮ್ಯಾಲೆ. ಯಾಕೆ? ಆಶಾ ಏರ್ಸಕತ್ತಿತ್ತು. ಬಲ ಎದರದು? ಮೈ ಬಲ ಅಲ್ಲ, ಮುಪ್ಪಾಗ್ಯಾನ. ಎದರ ಬಲ? ಆಶಾದ ಬಲ. ಏರ್ದ ನೋಡ್ದ. ಹಣ್ಣ ಮೈ ಕಡೆ ಲಕ್ಷಣ ಇರಲಿಲ್ಲ. ಕೆಳಗೆ ಎಷ್ಟು ಆಳವಾಗಿ ಅದ, ಎಷ್ಟು ಎತ್ತರ ಹೋಗ್ಯಾನ ಅನ್ನೋದು ನೋಡೇ ಇರಲಿಲ್ಲ. ಹಂಗೆ ನೋಡ್ಲಾರ್ದಂಗೆ ಮಾಡಿ ಏರ್ಸೇ ಬಿಟ್ಟಿತ್ತದ. ಅವನಿಗೆ ಬರೇ ಮ್ಯಾಗಿನ ಹಣ್ಣು ಕಾಣಿಸ್ತದ್ದುವೆ ವಿನಾ ನೆಲ ಮರ್ತದ್ದ. ಎಷ್ಟು ಎತ್ತರ ವಾದೆ ಅನ್ನೋದನ್ನು ಮರ್ತದ್ದ. ಮ್ಯಾಗಿಂದ ಒಂದೊಂದು ಹರ್ಯಾಕೆ ಶುರು ಮಾಡ್ದ. ಹುಡುಗ ಹೇಳಿದ್ದಲ್ಲ, ಬೇಕಾದಷ್ಟು ತಗೋ ಅಂತ ಹೇಳಿದ್ದು. ನೀನು ಹರಿದ್ರೆ ಬೇಕಾದಷ್ಟು ತಗೊಂಡು. ಒಂದು ಹರಿದ ಚಂದಾಗಿ ಇಳಿದು ಬರಬೇಕಲ್ಲ, ಬರಲಿಲ್ಲ. ಹುಡುಗ ಸರದ ಮ್ಯಾಗಿಂದ ನೋಡ್ದ. ಬಗ್ಯಾಗ ಕೆಳಗೆ ಸ್ವಲ್ಪ ಭಯ ಆತು. ಆಶಾನೇ ಭಯ ನಿರ್ಮಾಣ ಮಾಡ್ತಷ್ಟೆ. ಒಂದು ಒಗದ, 2 ಒಗದ, ಒಂದ ಕೈಲಿ ಹಿಡ್ದದ್ದ, ಒಂದು ಕೈ ಮುರಿತಿದ್ದ. ಇದು ಸೋಲಲ್ದೆ ಏನೇನು ಮಾಡ್ತದೆ? ಮನಸ್ಸಿನ ತಾಕತ್ತ ಬೇರೆ, ಮೈ ತಾಕತ್ತ ಬೇರೆ. 2ರ ಮಧ್ಯ ಮೇಳನೇ ಇರೋದಿಲ್ಲದ. ಅದು ಮನಸ್ಸ ಹರಿ ಅಂತಿತ್ತು, ಇದು ಎಡಗೈಯ ಸಾಕಂತಿತ್ತು. ಇದರ ದ್ವಂದ್ವದಾಗ ಅವ ಸಿಕ್ಕಿದ್ದ. ಎಡಗೈ ಕಡೆ ಲಕ್ಷ್ಯ ಯಾಕೆ ಕೊಡ್ತಿ ಅಂತು ಮನಸ್ಸು. ಹಣ್ಣ ಹೇಗೆ ಮಜಾ ಹೇಗದ. ಎಲ್ಲ ಹರಿದ. ಹುಡುಗಂದ ಬಹಳ ಚಲೋ ಮಾಡಿದ್ರು ಸಾವುಕಾರರು. ನಾ ಏರಿ ಹರಿಬೇಕಾಕಿತ್ತು, ಇವರ ಹರಿದ ಮುಗಿಸ್ಯಾರ. ಭಾಳ ಚಲೋ ಆಯಿತು ಸಾವುಕಾರ್ರಿ, ಇಳಿರಿ ಅಂದ. ಇನ್ನೇನು ಇಳಿತಾನ? ಮೈ ನಡಗಾಕ್ ಹತ್ತಿತ್ತು. ಶರೀರ ತಡ್ಕೊಳಿಕ್ಕಾಗಲಿಲ್ಲ. ಕೈ ಹಿಡ್ಯಾಕೆ ಬರಲಿಲ್ಲ. ಕಾಲಿಗೆ ಭೌರ ಬಂದಿತ್ತು. ಕೆಳಗೆ ಇಳ್ಯಾಕೆ ಶುರು ಮಾಡ್ದ. ಇಳಿಲಿಲ್ಲ, ಜಾರದ ಕೆಳಗೆ. ಹೆಂಗೆ ಬಿದ್ದಿತ್ತೋ ಯಾವುದು ಏರಿಸಿತ್ತು ಅದೇ ಕೆಡೋತು. ನಮ್ಮ ಆಶಾ ನಮ್ಮನ್ನು ಏರಿಸ್ತದ ಮ್ಯಾಲೆ, ನಮ್ಮ ಆಶಾನೆ ಮ್ಯಾಗಿಂದ ಕೆಳಗೆ ಕೆಡುತ್ತದೆ ಅನ್ನೋದು ಗೊತ್ತಾದರೆ ಇದರ ಬೆನ್ನು ಹತ್ತೋದು ಕಡಿಮೆ ಮಾಡ್ತೇವೆ ಅಷ್ಟೇ. ಎಲ್ಲ ಮಾಡೋದು ನಾವು ಹಿಂಗೆ ಯಾಕೆ ಮಾಡ್ತೇವೆ ಅಂತ ನಿನ್ನೆ ಪ್ರಶ್ನೆ ಕೇಳಿರಲಿಲ್ಲ ಹುಡುಗ.
ಹಿಂಗ್ಯಾಕೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ ಯಾಕೆ? ಒಳಗದ ಏರಿಸ್ತದ ಇಳಿಸ್ತದ, ಏರಿಸ್ತದ ಕೆಡುತ್ತದ ಅಷ್ಟೇ. ಹೇಗೆ ಮಜಾ ಮಾಡಿಸ್ತದೆ, ಸುಳ್ಳು ಹೇಳಿಸ್ತದೆ. ಇಲ್ಲ, ಇಷ್ಟೆಲ್ಲ ಮಾಡೋದು ಎದಕ್ಕೆ? ವಂಚನೆ ಮಾಡೋದು ಎದಕ್ಕೆ? ಏನಿಲ್ಲ, ಎದಕ್ಕರೆ ಅಲ್ಲ, ಒಳಗಿರುವ ಆಶಾ. ಎಲ್ಲ ಮಾಡೋದದೇ. ಯಾಕೆ ಹೇಳ್ತೇವೆ ಅಷ್ಟೆಲ್ಲ? ದೊಡ್ಡವರು, ಭಾಳ ಕಲ್ತವರು, ನಾವೆಲ್ಲ ದೊಡ್ಡ ದೊಡ್ಡ ಡಿಗ್ರಿ ಪಡೆದೇವಿ. ಇಷ್ಟೆಲ್ಲ ಇದ್ದರೂ ಸಹಿತ ನಮ್ಮನ್ನು ನಾವು ಆಳ್ತಾ ಇಲ್ಲ, ನಮ್ಮನ್ನು ನಮ್ಮ ಆಶಾ ಆಳ್ತಾ ಇದೆ. ಆಶಾ ಆಳ್ತಾ ಇದೆ. ಅದು ನಮ್ಮ ಹೆಗಲೇರಿದೆ. ಅದು ನಮ್ಮ ಜೀವನದ ಮಾರ್ಗದಲ್ಲಿ ಆತಂಕ ಆಗಿ ನಿಂತದೆ. ಒಳಗದ ದಾರಿ ಬಿಡು ಬಿಡು ಅಂತದೆ, ಸತ್ಯದ ದಾರಿ ಬಿಡು ಅಂತದೆ. ಹಂಗೆ ಒಳಗಿದ್ದ ಆಶೆ ಕೆಲಸ ಮಾಡ್ತದ. ಮಾಡಲಿಲ್ಲ. ಅಲೆಕ್ಸಾಂಡರ್ ಬಂದ, ಹುಡುಗ 27 ವರ್ಷ ಸುಮಾರು, ಬಹಳ ಬಲಿಷ್ಠ, ಮೆಸಡೋನಿಯಾ ಅದರ ದೊರೆ, ಗ್ರೀಕ್ ದೇಶ, ಬಹಳ ಬಲಾಢ್ಯ ಅಲೆಕ್ಸಾಂಡರ್, ಜಗತ್ತಿನ ವಿಜೇತ ಅಂತ ಹೇಳಿಸಿಕೊಂಡ ಇಂಥ ಅಲೆಕ್ಸಾಂಡರ್ ಒಂದೊಂದು 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 ರಾಜ್ಯ ಬೀಳ್ತಾ ಹೋದಂಗೆ, ಗೆಲ್ತಾ ಹೋದಂಗೆ ಆಶಾ ಹೇಳ್ತತ್ತು, ಬಿಡಬೇಡ, ಮುಂದೋಗು 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 ಅಂತಿತ್ತು. ಯುರೋಪ್ ದೇಶ ಮುಗಿತು, ಮಧ್ಯ ಏಷ್ಯಾ ಮುಗಿತು, ಭಾರತಕ್ಕೆ ಬಂದ, ಅಲ್ಲಿ ತಕ ಬಂದ. ಯಾವುದು ತಂದಿತ್ತು? ಇದು ತಂದಿತ್ತು. ಇರೋ ಸೇನಾದೊಳಗೆ ಅರ್ಧಕ್ಕರ್ಧ ಸೇನೆ ಮರೆಯಾಯ್ತು, ಸತ್ತು. ಉಳಿದ ಸೇನೆ ಯಾವಾಗ ತಿರುಗಿ ಹೋಗೋಣ ಅಂತಿತ್ತು. ಏನೆಲ್ಲ ಮಾಡಿದ್ದ, ಆ ಬಳಿಕ ಎಲ್ಲವನ್ನ ಬಿಟ್ಟು ತಿರುಗಿ ಹೊರಟ. ಇಲ್ಲೊಬ್ಬ ಬೆನ್ನತ್ತಿದ, ತಿರುಗಿ ಹೋದ, ಊರಿಗೆ ಹೋಗಲಿಲ್ಲ. ಎಲ್ಲ ಗೆದ್ದಿದ್ದ, ಆದರೆ ಹಾದ್ಯಾಗ ಸತ್ತ, ಬಗದಾದದ ಸಮೀಪ ಸತ್ತ. ಅಲೆಕ್ಸಾಂಡರ್ ಗೆದ್ದಾಗ ಹಿಂಗೆ ಅನಿಸಿತ್ತು, ಐ ಹ್ಯಾವ್ ಬಿಕಮ್ ದ ಎಂಪರರ್ ಆಫ್ ದ ಎಂಟೈರ್ ಯುರೋಪಿಯನ್ ಏಸಿಯನ್ ಕಾಂಟಿನೆಂಟ್ಸ್ ಅಂತಿದ್ದ. ಅಷ್ಟು ಬಲಾಢ್ಯ, ಎಲ್ಲ ಗೆದ್ದು ಬಿಟ್ಟೆ ಅಂತಿದ್ದ. ನನ್ನಂಥ ಸಾರ್ವಭೌಮ ಯಾರೂ ಇಲ್ಲ ಅಂತಿದ್ದ. ಅವನನ್ನು ತಗೊಂಡು ಬಂದಿತ್ತು ಆಶಾ. ಇನ್ನು 27 ವರ್ಷ ವಯಸ್ಸ. ಇವನು ಹಿಡ್ಕೊಂಡು ಬಂದಿತ್ತು, ಇವನು ಬೆನ್ನತ್ತಿ ಬಂದಿತ್ತು. ಬಂದು ಗೆಲ್ಲು 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 ಅಂತ ತೋರಿಸಿ ಕೊನೆಗೊಮ್ಮೆ ಮುಗಿಸಿಬಿಡ್ತು. ದಾರ್ಯಾಗ ಊರಿಗೆ ಹೋಗಲಿಲ್ಲ, ರಾಜ್ಯಗಳೆಲ್ಲ ಅಲ್ಲೇ ಉಳಿದು ಈತ ಹೊರಟ. ಆತ ಸಾಯುವಾಗ ಒಂದು ಮಾತು ಹೇಳ್ದ ಅಂತ ಬರದಾರ ಅವನ ಚರಿತ್ರೆಯೊಳಗೆ. ನನ್ನ ದೇಹ ಇಡುವಾಗ, ಪೆಟ್ಟಿಗೆಯೊಳಗಿಡುವಾಗ ನನ್ನ ಕೈ 2 ಹೊರಗಿಡ್ರಿ ಅಂತ. 2 ಕೈಯ ಹೊರಗಿಟ್ಟಾರ. ಯಾಕೆ ಅಂತ ಕೇಳಿದರು ಸೇನಾಪತಿಗಳು. ಇಲ್ಲ, ನಾನು ಸಾಯ್ತೇನೆ ನಿಶ್ಚಿತ, ನನ್ನ ಕೈಯ ಹೊರಗಿಡಿ, ಜಗತ್ತಿಗೆ ಗೊತ್ತಾಗಲಿ. ಏನಂತ? ಖಾಲೆ ಕೈಲೆ ಬಂದು ಖಾಲೆ ಕೈಲೆ ವಾದ ಒಬ್ಬ ಸಾಮ್ರಾಟ ಅಂತ ಗೊತ್ತಾಗಲಿ. ಸಾಮ್ರಾಜ್ಯ ಗಳಿಸಿದ, ಆದರೆ ಏನು ಗಳಿಸಿದರೇನು? ಖಾಲೆ ಕೈಯಿಂದ ಹೋಗಬೇಕಾಗ್ತದೆ ಅನ್ನೋದು ಮುಂದಿನ ನಮ್ಮ ರಾಜರಿಗೆ ಗೊತ್ತಾಗಲಿ ಅಂತ ಕೈ ಹಿಡಿ ಅಂದ. ಯಾಕೆ ಹಿಂಗೆ ಹೇಳ್ದ ಅಂದರೆ, ಅವ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯ ಶಿಷ್ಯನಾಗಿದ್ದ. ಕೊನೆಗೆ ಅನಿಸಿತ್ತಷ್ಟೇ, ಅರಿಸ್ಟಾಟಲನ ಶಿಷ್ಯ. ಎಲ್ಲರದು ಅಷ್ಟೇ. ಅವ ಸಾಮ್ರಾಟ, ನಾವು ಸಾಮ್ರಾಟ್ರೇ. ಒಂದೊಂದು ಮನ್ಯಾಗ ನಾವು ಸಾಮ್ರಾಟ್ರು, ಒಂದೊಂದು ಊರಾಗ ಸಾಮ್ರಾಟ್ರು, ಒಂದೊಂದು ದೇಶದಾಗ ಸಾಮ್ರಾಟ್ರು.
ಆದರೆ ನಮಗೆ ಗೊತ್ತಿರಬೇಕು, ವಿ ಆರ್ ನಾಟ್ ಗವರ್ನಿಂಗ್ ದ ವರ್ಲ್ಡ್ ಆರ್ ರೂಲಿಂಗ್ ಓವರ್ ದ ವರ್ಲ್ಡ್, ವಿ ಆರ್ ಬೀಯಿಂಗ್ ರೂಲ್ಡ್ ಬೈ ಅವರ್ ಓನ್ ಡಿಸೈರ್ಸ್, ಅನ್ಸಾಸಿಯಬಲ್. ಭಾಳ ಆಶ್ಚರ್ಯ. ನಾವು ಜಗತ್ತನ್ನು ಆಳ್ತಾ ಇಲ್ಲ, ನಮ್ಮ ಆಸೆ ನಮ್ಮನ್ನು ಆಳ್ತಾ ಇದೆ. ನಮ್ಮನ್ನೆಲ್ಲ ಅದು ಗುಲಾಮರನ್ನಾಗಿ ಮಾಡ್ಯದ. ಆಸೆ ಇರಬೇಕು, ನಮ್ಮ ಕೈಯಾಗಿರಬೇಕು, ನಮ್ಮ ಹೆಗಲ ಮ್ಯಾಗಿರಬಾರ್ದು ಅಷ್ಟೆ. ಆಸೆ ಇರಬೇಕು, ನಮಗೆ ಸಹಾಯಕವಾಗಿರಬೇಕು, ಅದು ನಮ್ಮ ಮಾಲೀಕ ಆಗಬಾರದು ಅಷ್ಟೆ. ಹಾಗ ಆಯಿತು ಅಂದ್ರೆ ಅದು ನಮ್ಮನ್ನು ಮುಗಿಸೇ ಬಿಡ್ತದೆ.